ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಗೌರಿ ಗಣೇಶ ಹೇಗೆ ಆಚರಿಸ್ತಾರೋ ಅದೇ ರೀತಿ ಗೌರಮ್ಮನ ಬಿಡಬೇಕಾದ್ರೆ ಇವಾಗೊಂದು 2-3 ವರ್ಷದಿಂದ ರೀಸೆಂಟಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ರಿಗೂ ಊರವ್ರಿಗೆಲ್ಲ ಹೇಳ್ತಾರೆ. ಆಮೇಲೆ ನೆಂಟರಿಸ್ಟ್ರನ್ನೆಲ್ಲ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವರು ನೆಂಟರುಗಳೆಲ್ಲನೂ ಕರೆಸ್ಕೋತಾರೆ. ನೈಟು ಫುಲ್ ಚೆನ್ನಾಗಿ ಮಾಡಿದ್ರು. ನೈಟು ಊರಿಗೆಲ್ಲ ಊಟ, ಆಮೇಲೆ ದೇವರ ಡೆಕೋರೇಷನ್ನು ಎಲ್ಲ ಚೆನ್ನಾಗಿತ್ತು. ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಗೌರಮ್ಮ ಬರಬೇಕಾದ್ರೆ ಒಂಥರ ಖುಷಿ, ಹೋಗ್ಬೇಕಾದ್ರೆ ಏನೋ ಒಂಥರ ಬೇಜಾರು. ಇನ್ನಿನ್ನು ವರ್ಷಕ್ಕೆ ಗೌರಮ್ಮನ ಕೂರಿಸೋದು ಏನೋ ಒಂಥರ. ನೈಟು ಗೌರಮ್ಮನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೌರಮ್ಮ. ನನಗಂತೂ ಅಲ್ಲಿಂದ ಬರೋ ಮನಸ್ಸೇ ಇಲ್ಲ. ಹರಿಕತೆ ಮಾದೇಶ್ವರಂದು ಹರಿಕತೆನೂ ಇಡಿಸಿದ್ರು ಅಲ್ಲಿ. ಈ ಸಲ ಹೋದ ವರ್ಷವೂ ಇಡಿಸಿದ್ರು, ಈ ವರ್ಷವೂ ಇಡಿಸಿದ್ರು. ಹೋದ ಸಲ ನಾನು ಹೋಗೋಕ್ಕಾಗಲಿಲ್ಲ, ಈ ಸಲಿನೂ ನನ್ನ ಮಗಳನ್ನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ನಾನು ಹೋಗಲಿಲ್ಲ. ನಮ್ಮ ಅಜ್ಜಿ ಹೋಗಿದ್ರು, ನಮ್ಮ ಅಮ್ಮನೂ ಹೋಗಲಿಲ್ಲ. ಅಪ್ಪ ಅಡುಗೆಗೆ ಹೋಗಿ ಬಂದಿದ್ದರು. ಹಿಡ್ದಂಗೆ ಅಡುಗೆ ಇತ್ತು. ಒಂದು 10 ದಿನದಿಂದ ಕಂಟಿನ್ಯೂಸ್ ಆಗಿ ಒಂದಿನ ಬಿಟ್ಟು ಅಡುಗೆ ಇತ್ತು ಅಂತ ಅಪ್ಪ ಅಡುಗೆಗೆ ಹೋಗಿದ್ರು. ಅಪ್ಪ ಇನ್ನು ಅಡುಗೆ ನಿದ್ದಾಗ ಬಂದಿರ್ತಾರೆ ಅಂದ್ಬಿಟ್ಟು ಅಪ್ಪ ಹೋಗಲಿಲ್ಲ. ನಾನು ಅದಕ್ಕೆ ಜೊತೆ ಹೋಗಿದ್ದೆ ಊಟ ಮಾಡ್ಕೊಂಡು ಬರೋಣ ಅಂತ. ಅಲ್ಲಿ ನೋಡಿದ್ನ ಗೌರಮ್ಮನ ಡೆಕೋರೇಷನ್ನು, ಗೌರಮ್ಮನ ಅಲಂಕಾರ ಸಖತ್ತಾಗಿ ಮಾಡಿದ್ರು. ಆಮೇಲೆ ಇಡೀ ಊರೆಲ್ಲ ಊಟಕ್ಕೆ ಹೋಗಿದ್ರು. ಮತ್ತು ಹರಿಕತೆ ಕೇಳೋಕ್ಕೂ ಸುಮಾರು ಜನ ಕೂತಿದ್ರು. ಯಾರು ಅಷ್ಟು ಈಗ ಒಬ್ಬೊಬ್ಬರು ಕೆಲಸ ಬಂದಿರ್ತಾರೆ, ಅವ್ರು ಸಾಕಾಗಿರೋರು ಹೋಗಲಿಲ್ಲ. ಸುಮಾರು ಜನ ಹೋಗಿದ್ರು. ಆಗಲೇ ಆಲ್ರೆಡಿ ನಾವು ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಚೇರ್ ಮೇಲೆ ಕೂತಿದ್ರು ಆಲ್ರೆಡಿ. ಗೌರಮ್ಮನ್ನ ಇವತ್ತು ಯಾವಾರ ಬುಧವಾರ ನೈಟು ಊಟ ಹಾಕಿದ್ದಲ್ವ, ಇನ್ನು ಗುರುವಾರ ಬೆಳಿಗ್ಗೆ ಟೈಮ್ ಬಿಡೋಣ ಅಂತ ಮಾತಾಡ್ಕೊಂಡಿದ್ರು. ಬಿಡ್ತಿದ್ದಾರೆ. ಬಿಡೋದು ನೋಡಿ. ನೈಸಲ್ಲಿ ಯಾರು ಡಕ್ಕೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಲ್ಲ. ಜನಪದ ವೀರಗಾಸೆ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದರು. ಅವರನ್ನು ಕರೆಸಿದ್ರು. ಏನೋ ಒಂಥರ ಚೆನ್ನಾಗಿತ್ತು. ಆ ಗೌರಮ್ಮನ ನೋಡ್ತಾ ಇದ್ರಂತೂ ನನಗಂತೂ ದೇವರ ಮೇಲೆ ಒಂಥರ ಪ್ರೀತಿ ಜಾಸ್ತಿ. ಚೆನ್ನಾಗಿತ್ತು. ನೋಡ್ಕೊಂಡು ಬಂದ್ವಿ. ಹಣ್ಣುಕೆಲ್ಲ ಕೊಟ್ಟು ಬಿಡೋತಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಆದರೆ ಹೋಗ್ತೀನಿ, ಇಲ್ಲ ಅಂದರೆ ರಾಜುನೋ ಇಲ್ಲ ಅಮ್ಮನೋ ಕಳಿಸ್ತೀನಿ. ನೋಡಬೇಕು. ರೋಡ್ಗೆ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ ಅಂತ ಮಧ್ಯಕ್ಕೆ ಇದಾಕಿದ್ರು. ಕಾರೆಲ್ಲ ಓಡಾಡುತ್ತೆ ಅಂತ ಊಟ ಬಡಿಸ್ತಿದ್ರಲ್ಲ, ಅದಕ್ಕೆ ನಮ್ಮ ಮನೆ ಕಡೆಯಿಂದ ಹಾಕಿರಲಿಲ್ಲ ಲೈಟಿಂಗ್ಸು. ಊರೊಳಗಡೆ ಅಂದರೆ ಬಸ್ ಸ್ಟ್ಯಾಂಡ್ ಐತೆ. ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಪಂತಿಲಿ ಊಟಕ್ಕೆ ಕೂತಿದ್ರು. ಅಲ್ಲಿ ಸಾಲ್ಟೇಜ್ ಆಗುತ್ತೆ ಅಂತ ಅಡುಗೆನೂ ಇನ್ನೂ ಮಾಡ್ತಿದ್ರು. ನಾವು ಹೋದಾಗ ಆಗಲೇ ಪಂತಿಲಿ ಊಟಕ್ಕೆ ಕೂತ್ಕೊಬಿಟ್ಟಿದ್ರು. ನಾವು ದೇವ್ರ ಕೈ ಮುಕ್ಕೊಂಡು ಹಾಗೆ ಊಟದಿಂದ ಏನು ಹೋಗೋದು ಅವ್ರು ಊಟ ಮಾಡೋ ಟೈಮಲ್ಲಿ ಅಂತ ಸೈಡಲ್ಲಿ ನಿಂತಿದ್ವಿ. ಅಲ್ಲೇ ಶಾಮೇಲೆ ಹಾಕಿದ್ರು ಹಿಂದೆ ಅದು ಊಟಕ್ಕೆ. ಆಮೇಲೆ ಬಂದ್ವಿ. ಸೈಡಲ್ಲಿ ಇನ್ನೂ ಎದ್ದಿರಲಿಲ್ಲ ಅವರು. ಇನ್ನೂ ಪಾಪ ಬಿಟ್ಟು ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಸೈಡಲ್ಲಿ ಹಾಗೆ ನಿಂತಿದ್ವಿ. ನೀವೇ ನೋಡ್ತಿದ್ದೀರಾ, ಸುಮಾರು ಜನ ಸೇರಿದ್ರು. ಏನೋ ಒಂಥರ ಊಟ. ಇವತ್ತು ನಮ್ಮೂರಲ್ಲಿ ಗೌರಮ್ಮನ ಬಿಡ್ತಿದ್ದಾರೆ. ತುಂಬ ಅದ್ದೂರಿಯಾಗಿ ಬಿಡ್ತಾವ್ರೆ. ಗೌರಮ್ಮ ಬಂದಾಗ ಖುಷಿ. ಈಗ ಒಯ್ತಾಳೆ ಅಂತ ಬೇಜಾರು. ಹಣ್ಣು ಕೈ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ರಾಜು. ವೀರಗಾಸೆ ಅವ್ರನ್ನೂ ಕರೆಸಿದ್ರು. ಗಣಪತಿ ಹತ್ರ, ನಮ್ಮ ಬೀದಿ ಗಣಪತಿ ಹತ್ರ ಹೋಗಿದ್ರು. ಹೋದ ವರ್ಷ ಎಲ್ಲ ಡಕ್ ಹಾಕೊಂಡು ಡ್ಯಾನ್ಸ್ ಮಾಡಿದರು ನಮ್ಮೂರು ಅಣ್ಣದಿರು. ಈ ವರ್ಷ ಆ ಥರ ಮಾಡಿಸೋಣ ಅಂತ ವೀರಗಾಸೆಯವ್ರು ಇಬ್ಬರನ್ನ ಕರೆಸಿದ್ರು. ಚೆನ್ನಾಗಿ ಮಾಡ್ತಿದ್ರು. ನೃತ್ಯ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮನೆ ಒಳಗಡೆ ಎಲ್ಲ ಹೋಗಿ ದೇವ್ರ ಮನೇಲೆಲ್ಲ ಕೈ ಮುಗಿಯೋಕ್ಕೆ ಅವರು ಕರೆಸ್ಕೊಂಡ್ರು. ಮನೆಯಲ್ಲೆಲ್ಲ
ಚೆನ್ನಾಗಿತ್ತು ಈ ವರ್ಷ. ನಮ್ಮನೆ ಹತ್ರ ಬರೋಕ್ಕಾಗಲ್ಲ ಅಂತ ನಮ್ಮನೆಯಿಂದ ಸ್ವಲ್ಪ ಮುಂದೆ ಬರಬೇಕು. ದೇವ್ರು ಬಂತು, ಎಲ್ಲ ನಿಧಾನ ಕೊಡಲಿ ಅಂತ ನಾನು ನಿಧಾನಕ್ಕೆ ಸುಮ್ಮನೆ ಆತುರದಲ್ಲಿ ಯಾಕೆ ಕೊಡಬೇಕು ಅಂತ ನಾನು ಸುಮ್ಮನೆ ಹಾಗೆ ಪೂಜೆ ಮಾಡೋಕ್ಕೆ ಆಮೇಲೆ ನಿಧಾನ ಕೊಟ್ಟರೆ ಆಯಿತು ಅಂತ ಕೊಟ್ಟೆ. ಪೂಜೆ ಎಲ್ಲ ಆಯಿತು. ಇಲ್ಲಿ ದೇವಸ್ಥಾನದ ಹತ್ರ ಬಿಡ್ತಾರೆ, ಕಾಲುವೆ ಹತ್ರ ಊರೊಳಗಡೆ. ಅಲ್ಲಿಗೆ ಬರೋಷ್ಟೊತ್ತಿಗೆ 6:30 ಆಯಿತು. ನಾನು ಬೇಡ ಹೋಗೋದು ಅಂತ ಹೇಳಿದೆ ರಾಜುಗೆ, ಬಾ ನೋಡಿಲ್ಲ ಅಂತ ಕರ್ಕೊಬಂತು. ಆಮೇಲೆ 6:30 ತನಕನೂ ಬಿಡಲೇ ಇಲ್ಲ, ಟೈಮ್ ಆಗೋಯ್ತು. ಬರೋದೇ 6 ಗಂಟೆಗೆ ಬಿಡಬೇಕು ಅಂತ ಹೇಳಿದ್ರಂತೆ. ಅಲ್ಲಿ 6:30 ಆಗೋಯ್ತು ಬರೋದೆ ಅಂತ ಹೇಳಿ 7 ಗಂಟೆ 7:30 ತನಕನೂ ಕಾದ್ವಿ. ಆಮೇಲೆ 7:30 ಆದಮೇಲೆ ಬಿಡಬೇಕು ಅಂತ ನಮ್ಮೂರ ಐನೋರು ಹೇಳಿದ್ರಂತೆ. ಅದಕ್ಕೋಸ್ಕರ ಇವಾಗ ಯಾವುದಾದ್ರೂ ಟೈಮಲ್ಲಿ ಬಿಡಬಾರ್ದಲ್ವ ಗೌರಮ್ಮನ್ನ. 6:30 ತನಕನೂ ಸುಮ್ಮನೆ ಅಲ್ಲೇ ಬಂದು ನಿಂತರು ದೇವರು. ಯಾಕೆಂದರೆ ದೊಡ್ಡ ಊರಾಗಿರೋದ್ರಿಂದ ಸುಮ್ಮನೆ ಬೇಗ ಬರೋಕ್ಕಾಗೋದಿಲ್ಲ, 6 ಗಂಟೆಗೆ ಬಿಡಿ ಅಂತ ಹೇಳಿದ್ರಂತೆ. ಲೇಟ್ ಆಗೋಯ್ತು ಅಂತ ಹೇಳಿ ದೇವ್ರನ್ನ ಟ್ಯಾಕ್ಟ್ರ್ ಮೇಲೆ ಕೂರಿಸ್ಕೊಂಡಿದ್ರು. ಮತ್ತೇನು ಮಾಡಿದ್ರು, ಕೆಳಗಡೆ ಇಡಿಸಿ ಪೂಜೆ ಗೀಜೆ ಸೋಗ್ಲೆಲ್ಲ ಒಯ್ತಾಯಿದ್ರು. ಸೋನೆ ಬಂತು. ಸೋನೆ ಬಂದರೆ ಗೌರಮ್ಮ ಹತ್ಕೊಂಡು ಹೋದ್ರು ಅಂತ ನಮ್ಮ ಕಡೆ ಹೇಳ್ತಾರೆ. ನಮಗೂ ಬೇಜಾರಾಯ್ತು, ನನಗಂತೂ ಸ್ವಲ್ಪ ಅಳನೆ ಬಂದ್ಬಿಡ್ತು. ಯಾಕೆಂದರೆ ಗೌರಮ್ಮ ಬಂದಾಗ ಖುಷಿಯಾಗಿ ಸಂಭ್ರಮದಿಂದ ಆಚರಿಸ್ತೀವಿ. ಹೋಗ್ಬೇಕಾದ್ರೆ ಏನೋ ಒಂಥರ ಬೇಜಾರಾಯಿತು. ಸುಮಾರು ಜನ ಸೇರಿದರು. ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಊಟಕ್ಕೆ ಮಾತ್ರ ಬರ್ತಾರೆ, ಇದಕ್ಕೆ ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೋ. ಪರವಾಗಿಲ್ಲ, ನೈಟ್ ಆಗೇ ಹೋಯ್ತು. ಇನ್ನೇನು ಮಾಡೋದು, ರಾಜು ನೋಡಬೇಕು ಅಂತ ಹೇಳಿ ಕರ್ಕೊಬಂದೆ. ಅಷ್ಟೊತ್ತು ದಿ ನೆಕ್ಸ್ಟ್ ಡೇ ಗೌರಮ್ಮನ ಬಿಟ್ಟು ಬರೋಷ್ಟೊತ್ತಿಗೆ ಟೈಮೇ ಆಗೋಯ್ತು, ಸಂಜೆನೇ ಆಗೋಯ್ತು. 7:30 7:45 ಹಾಗೆ ಹೋಯ್ತು. ಅಲ್ಲಿ ಪ್ರಸಾದ ಇಸ್ಕೊಬರೋಕ್ಕಂತೂ ಕ್ಯೂವಲ್ಲಿ ಪ್ಲೇಟ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಪ್ರಸಾದ ಹಂಗೂ ರಾಜು ಬೇಡಪ್ಪ ಇಸ್ಕೊಳ್ಳೋದು ಏನಕ್ಕೆ, ಆಮೇಲೆ ಬಿಡೋಕ್ಕಿಂತ ಮುಂಚೆನೇ ಹೋಗೋದ ಅಂತ, ಸುಮ್ಮನೆ ಏನಕ್ಕೆ ಬಿಡದೆ ಹೋಗೋದು ಅಂತ ಹೇಳಿ ಫುಲ್ ರಶ್ ಆಗ್ಬಿಟ್ಟಿದ್ರು. ನಮ್ಮೂರಲ್ಲಂತೂ ಜನ ಜಾಸ್ತಿ ದೊಡ್ಡವರು. ಆಮೇಲೆ ಒಬ್ಬೊಬ್ಬರು ರಿಲೇಷನ್ನು ಬಂದಿದ್ರಲ್ಲ, ಅದಕ್ಕೋಸ್ಕರ ಏನಾಯಿತು ಅಂದರೆ ಪ್ಲೇಟ್ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಪ್ಲೇಟ್ ತರ್ಸೋಕ್ಕೆ ಅಂತ ಅಲ್ಲೊಂದು ಸ್ವಲ್ಪ ಹೊತ್ತು ಪ್ರಸಾದ ಯಾಕೆ ಬಿಡೋದು ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು. ಬರೋಷ್ಟೊತ್ತಿಗಂತೂ 7:45 ಬಿಡೋ ತನಕ ಅಲ್ಲೇ ಇದ್ದು ಇಸ್ಕೊಬಂದರೆ ಅದೊಂಥರ ಅಂತ ಹೇಳಿ ಆಮೇಲೆ ಪಾಪು ಮಲ್ಕೊಂಡೈತೆ ಅಂತ ಅಮ್ಮ ಹೇಳ್ತು. ಫೋನ್ ಮಾಡಿದ್ದೆ, ಅವಳಿಗೆ ಸಿರ್ಲಾಕ್ ಮಾಡಿ ತಿನ್ನಿಸ್ಬಿಟ್ಟು ಹಂಗೆ ಹೋಗಿದ್ದೋ. ಇನ್ನು ಮಲ್ಕೊಂಡ್ಲ ಏನು ಅಂತ ಕೇಳಿದೆ. ಹೋಗ್ಬಿಡೋದ ಬೇಗ, ಬಿಡೋಕ್ಕಿಂತ ಮುಂಚೆ ಟೈಮ್ ಆದರೆ ಅಂತ. ಆಮೇಲೆ ಅಮ್ಮಂಗೆ ಫೋನ್ ಮಾಡಿ ಕೇಳೋದ್ನಾ, ಮಲ್ಗೋಳೆ ಅಂತಂತು. ಸರಿ ಬನ್ನಿ ಆಯಿತು ಅಂತ ಹೇಳ್ತು. ಅದಕ್ಕೋಸ್ಕರ ಏನು ಮಾಡ್ದೋ, ಬಿಡೋ ತನಕ ಅಲ್ಲೇ ಇದ್ದು ಪ್ರಸಾದ ಇಸ್ಕೊಂಡು ಬರೋಷ್ಟೊತ್ತಿಗೆ 7:45 ಹಾಗೇ ಹೋಯ್ತು. ಆಮೇಲೆ ಏನೋ ಒಂಥರ ಚೆನ್ನಾಗಿತ್ತು. ಗೌರಮ್ಮಂದು ಹಬ್ಬ ಎಲ್ಲ ಚೆನ್ನಾಗಿತ್ತು. ಬಿಡ್ಬೇಕಾದ್ರೆ ಬೇಜಾರಾಯಿತು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ.